ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಈ ಒಂದು ವಿಡಿಯೋದಲ್ಲಿ ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರಕ್ಕೆ ಅರ್ಜಿ. ಸ್ನೇಹಿತರೆ, ಯಾದಗಿರಿ ಜಿಲ್ಲೆಯ ಈ ಒಂದು ಜಿಲ್ಲೆಯ ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರ, ಅದರಲ್ಲೂ ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರಕ್ಕೆ ಅರ್ಜಿನ ಕರೆದಿದ್ದಾರೆ. ಈ ಒಂದು ಅರ್ಜಿನ ಯಾವ ರೀತಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಈ ಒಂದು ವೆಬ್ಸೈಟ್ ಲಿಂಕ್ ನನ್ನ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡಿದ್ರೆ ಯಾದಗಿರಿ ಜಿಲ್ಲಾ ಪಂಚಾಯತಿ ವೆಬ್ಸೈಟು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ಕೊಟ್ಟಿದ್ದಾರೆ 2026-27ನೇ ಸಾಲಿನ ಯೋಜನೆಯಡಿ ಕುಶಲಕರ್ಮಿಗಳಿಗೆ ಉಚಿತವಾದ ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರಕ್ಕೆ ಅರ್ಜಿಗೆ ಆಹ್ವಾನ ಅಂತ ಕೇಳಿದ್ದಾರೆ. ಇಲ್ಲಿ ನೀವು ಬಂದು ಹೊಲಿಗೆ ಮತ್ತು ಬಡಗಿತನ ಮಾಡುತ್ತಿರೋ ಬಗ್ಗೆ ವೃತ್ತಿ ದೃಢೀಕರಣ ಪತ್ರ, ಪ್ರಮಾಣ ಪತ್ರ ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ನಿಮಗೆ ಈ ರೀತಿಯಾದಂಥ ಫಾರ್ಮೆಟು ಡೌನ್ಲೋಡ್ ಆಗುತ್ತೆ. ಈ ಒಂದು ಫಾರ್ಮೆಟ್ನ ನೀವು ನಿಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅಥವಾ PDO ಕೈಲಿಂದ ಸಿಗ್ನೇಚರ್ ಮಾಡಿಸ್ಕೊಂಡು ಈ ಒಂದು ಫಾರಮ್ನ ಭರ್ತಿ ಮಾಡಿಕೊಂಡು ನೀವೊಂದು ಅಪ್ಲಿಕೇಶನ್ನ ಫಿಲಪ್ ಮಾಡಬೇಕಾಗ್ತದೆ. ಯಾವ ರೀತಿ ಫಿಲಪ್ ಮಾಡಬೇಕು ಅನ್ನೋದ್ರ ಬಗ್ಗೆ, ಏನೇನು ದಾಖಲಾತಿ ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಇಲ್ಲಿ ಕೆಳಗಡೆ ಬಂದು 26-27ನೇ ಸಾಲಿನ ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರ ಪಡೆಯಲು ಅರ್ಜಿ ಆಹ್ವಾನ ಅಂತ ಇದೆ ನೋಡಿ. ಫಸ್ಟ್ ಆಪ್ಷನು, ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕು. ನಂತರ ನೆಕ್ಸ್ಟ್ ಪೇಜ್ ನಿಮಗೆ ಈ ರೀತಿ ಓಪನ್ ಆಗ್ತದೆ. ಮೊದಲಿಗೆ ಇಲ್ಲಿ ಪಾಪಪ್ ಅಲ್ಲಿ ತೋರಿಸುತ್ತೆ ಪ್ರಮುಖ ದಾಖಲಾತಿಗಳು ಏನೇನು ಬೇಕು ಅಂತ. ಮೊದಲಿಗೆ ಜನ್ಮ ದಿನಾಂಕ ದಾಖಲಾತಿ. ಇಲ್ಲಿ ನೀವು ಮಾರ್ಕ್ಸ್ ಕಾರ್ಡ್ ಇದ್ರೂ ಆಗುತ್ತೆ, ಇಲ್ಲ TC ಇದ್ರೂ ಕೂಡ ಅಪ್ಲೋಡ್ ಮಾಡ್ಬೋದು. ಹೊಲಿಗೆ ಯಂತ್ರಗಳಿಗಾಗಿ ಕನಿಷ್ಠ 8ನೇ ತರಗತಿ ಪಾಸ್ ಆಗಿರಬೇಕು. ಮತ್ತು ಜಾತಿ ಪ್ರಮಾಣ ಪತ್ರ. ಇದು ಯಾರಿಗೆ ಅಂದರೆ SC ST ಪರಿಶಿಷ್ಟ ಜಾತಿ ಪಂಗಡ ಮತ್ತು ಅಲ್ಪಸಂಖ್ಯಾತರಿಗೆ ಮಾತ್ರ. ಅದರ್ಸ್ ಅಂದರೆ ಅದರ್ ಕ್ಯಾಸ್ಟ್ ಅವರು ಹಾಗೇನೆ ಬೇಕಾದ್ರೆ ಖಾಲಿ ಬೇಕಾದ್ರೂ ಬಿಡ್ಬೋದು. ನಂತರ ವಿಕಲಚೇತನ ಪ್ರಮಾಣ ಪತ್ರ ಇದ್ದರೆ ಹಾಕ್ಬೋದು, ಇಲ್ಲಾಂದ್ರೆ ಹಾಗೆ ಬಿಡಿ. ಚಾಲ್ತಿಲಿರುವ ಪಡಿತರ ಚೀಟಿ ಇದ್ರೆ ಬೇಕು, ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ ಬೇಕು, ವೃತ್ತಿ ದೃಢೀಕರಣ ಪತ್ರ ಅಂದರೆ ನೀವು ಟೈಲರಿಂಗ್ ಕಲ್ತಿರೋದ್ರ ಬಗ್ಗೆ ಒಂದು ಪ್ರಮಾಣ ಪತ್ರ ಕೇಳ್ತಾರೆ. ನಿಮಗೆ ಅನುಭವದ ಸರ್ಟಿಫಿಕೇಟು, ವೃತ್ತಿ ಪ್ರಮಾಣ ಪತ್ರ ನಾವೇ ಕೂಡ ಮಾಡ್ಕೊಡ್ತೀವಿ. ಬೇಕಿದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನು ಓಕೆ ಅಂತ ಕ್ಲಿಕ್ ಮಾಡ್ತು ಅಂದರೆ ನೆಕ್ಸ್ಟ್ ಪೇಜಲ್ಲಿ ಮತ್ತೆ ಇನ್ಸ್ಟ್ರಕ್ಷನ್ಗಳಿದೆ. ಪ್ರಮುಖ ಸೂಚನೆಗಳು: ಗ್ರಾಮೀಣ ಪ್ರದೇಶದ ಮಹಿಳೆಯರು ಅಥವಾ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸತಕ್ಕದ್ದು. ಹಾಗೆಯೇ ಆಯಾ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಿಂದ ನಾನು ಮೊದಲು ಹೇಳಿದ್ನಲ್ಲ ಆ ರೀತಿ ಫಾರ್ಮೆಟ್ನ ಡೌನ್ಲೋಡ್ ಮಾಡ್ಕೊಂಡು ಸಿಗ್ನೇಚರ್ ಮಾಡಿಸ್ಕೊಂಡು ಕೊಡಬೇಕಾಗ್ತದೆ. ಹಾಗೆಯೇ ಒಂದೇ ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಅರ್ಜಿ ಸಲ್ಲಿಸ್ಬೋದು. ಹಾಗೆಯೇ ಆಯಾ ತಾಲೂಕಿನ ಅರ್ಜಿದಾರರು ಆಯಾ ತಾಲೂಕಿನಲ್ಲಿ ಅರ್ಜಿ ಸಲ್ಲಿಸಬೇಕು. ಹಾಗೆಯೇ ವಯಸ್ಸು 18 ವರ್ಷ ಮಿನಿಮಮ್ಮು, ಮ್ಯಾಕ್ಸಿಮಮ್ಮು 45 ವರ್ಷ ಮೀರಿರಬಾರ್ದು. ಹಾಗೆಯೇ ಗುರಿಗಿಂತಲೂ ಹೆಚ್ಚಿನ ಅರ್ಜಿಗಳು ಸ್ವೀಕಾರವಾದಲ್ಲಿ ಅವರನ್ನು ಲಾಟ್ರಿ ಮುಖಾಂತರ ಆಯ್ಕೆ ಮಾಡಲಾಗುವುದು. ಏನಾದ್ರು ಅಪ್ಲಿಕೇಶನ್ ಬಂತು ಅಂದರೆ ಆ ರೀತಿ ಮಾಡ್ತಾರೆ. ಇಲ್ಲಿ ಒಟ್ಟು 9 ಇನ್ಸ್ಟ್ರಕ್ಷನ್ಗಳು ಕೊಟ್ಟಿದ್ದಾರೆ. ಹೋದರೆ ಟೈಮ್ ಆಗುತ್ತೆ ಅಂತ ಹೇಳಿ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ. ಈಗ ಡೈರೆಕ್ಟಾಗಿ ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನೀವು ಕೆಳಗಡೆ ಬಂದು ಸೆಲೆಕ್ಟ್ ದ ಆಪ್ಷನ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಫಸ್ಟ್ ಆಪ್ಷನ್ ಬರುತ್ತೆ ಸ್ವಿಂಗ್ ಆ್ಯಂಡ್ ಟೈಲರಿಂಗ್ ಮಿಷಿನ್ ಅಂತೇಳಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಬಂದು ಸೆಲೆಕ್ಟ್ ದ ತಾಲೂಕು ಅಂತ ಕೇಳುತ್ತೆ. ನಿಮ್ಮ ತಾಲೂಕು ಅಂದರೆ ಯಾದಗಿರಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಲ್ಲ ತಾಲೂಕುಗಳು ಶೋ ಆಗ್ತವೆ. ನಿಮ್ಮ ಜಿಲ್ಲೆ ಯಾವುದು ಅದನ್ನು ಈ ಲಿಸ್ಟಿಂದ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ನೆಕ್ಸ್ಟ್ ಆಪ್ಷನಲ್ಲಿ ಪಂಚಾಯತಿ ನೇಮು ಆ ಕಾಲಮ್ಗೆ ಬರೀರಿ. ಹಾಗೆಯೇ ವಿಲೇಜ್ ನೇಮು, ಹಾಗೆಯೇ ಕ್ಯಾಂಡಿಡೇಟ್ ನೇಮು, ಹಾಗೆ ಕ್ಯಾಂಡಿಡೇಟ್ ಫಾದರ್ ನೇಮ್ ಅಥವಾ ಮದುವೆ ಆಗಿದ್ದರೆ ಹಸ್ಬೆಂಡ್ ನೇಮು. ಹಾಗೆಯೇ ಕೆಳಗಡೆ ಬಂದು ಮೇಲ ಫಿಮೇಲ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕ್ಯಾಸ್ಟು ಆಯ್ಕೆ ಮಾಡ್ಕೊಂಡ್ರೆ ಇಲ್ಲಿ SC ST ಮೈನಾರಿಟಿ ಜನರಲ್ ಅಂತ ಬರುತ್ತೆ. ನೀವು SC ST ಮೈನಾರಿಟಿ ಆಗಿತ್ತು ಅಂದರೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ನೀವು ಜನರಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಇನ್ನು ಅದರ ಕ್ಯಾಸ್ಟ್ ಅವರೆಲ್ಲ ಜನರಲ್ಗೆ ಬರ್ತೀರಾ. ಹಾಗೆಯೇ ಇಲ್ಲಿ ಕೆಳಗಡೆ ಬಂದು ಡೇಟ್ ಆಫ್ ಬರ್ತು, ಅದನ್ನು ಇಲ್ಲಿ ಕ್ಯಾಲೆಂಡರ್ ಮುಖಾಂತರ ಚೂಸ್ ಮಾಡಿಕೊಂಡು ಇದನ್ನು ಕೂಡ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಬೇಕು. ತದನಂತರ ಬಂದು ಕೆಳಗಡೆ ಆಧಾರ್ ಲಿಂಕ್ಡ್ ಮೊಬೈಲ್ ನಂಬರ್ನ ಹಾಕಬೇಕು. ಮತ್ತು ಹೌಸಿಂಗ್ ಅಡ್ರೆಸ್ಸು ಸಂಪೂರ್ಣ ಅಡ್ರೆಸ್ನ ಹಾಕಿ ಕೆಳಗಡೆ ಬಂದು ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆಯೇ ನಿಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆಯೇ ಸಬ್ ಡಿಸ್ಟಿಕ್ ಅಂದರೆ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆಯೇ ಬಂದು ಲಾಸ್ಟಲ್ಲಿ ನಿಮ್ಮ ವಿಲೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಕೆಳಗಡೆ ಬಂದು ಅಲ್ಲಿ ಒಂದು ಪಿನ್ ಕೋಡ್ ಇದೆ, ನಿಮ್ಮ ವಿಲೇಜ್ ಪಿನ್ ಕೋಡ್ನ ಹಾಕಿ ಕೆಳಗಡೆ ಬಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತ ಕೇಳುತ್ತೆ, ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಮಿನಿಮಮ್ 8th ಪಾಸ್ ಆಗಿರಬೇಕಾಗ್ತದೆ. 8th ಸ್ಟ್ಯಾಂಡರ್ಡು ಅದನ್ನು ನೋಡ್ಕೊಳ್ಳಿ. ಹೆಚ್ಚಾಗಿದ್ರೂ ಕೂಡ ನಡೆಯುತ್ತೆ. ಹಾಗೆಯೇ ಸರ್ಟಿಫಿಕೇಟು ಒಂದನ್ನು ಆಯ್ಕೆ ಮಾಡಿ ಅಂತ ಇದೆ ನೋಡಿ. ಇಲ್ಲಿ ಎಸ್ ಅಂತ ಮಾಡ್ಕೊಂತು ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆಗಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಅಂತ ಮಾಡ್ಕೊಳ್ಳಿ. ಹಾಗೆಯೇ ಇಲ್ಲಿ ಕೆಳಗಡೆ ಬಂದು ಸರ್ಟಿಫಿಕೇಟು ಅಂತ ಕೇಳುತ್ತೆ. ಇಲ್ಲಿ ಸರ್ಟಿಫಿಕೇಟ್ ಯಾವುದಪ್ಪ ಅಂತ ಅಂದರೆ ನಿಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಿಂದ ನೀವು ಸಿಗ್ನೇಚರ್ ಮಾಡಿಸ್ಕೊಬತ್ತಿರಲ್ಲ ಆ ಪ್ರಮಾಣ ಪತ್ರ ಅಥವಾ ಆ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದೆ ಅಂತ ಕೇಳುತ್ತೆ. ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಬಂದು ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಅಥವಾ TCನ ಅಪ್ಲೋಡ್ ಮಾಡಬೇಕಾಗುತ್ತೆ. ಮತ್ತು ರೇಷನ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಷ್ಟನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ಕೆಳಗಡೆ ಬಂದು ಈ 3 ನೀವೇನು ಮೇಲ್ಗಡೆ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಆ 3 ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ. ಇಲ್ಲಿ ನೀವು ಟೈಲರಿಂಗ್ ಕಲ್ತಿರೋ ಬಗ್ಗೆ ವೃತ್ತಿ ದೃಢೀಕರಣ ಪತ್ರನ ನೀವು ಟೈಲರಿಂಗ್ ಮಿಷನ್ನ ತೊಗೊಳ್ತಿರಲ್ಲ ಆವಾಗ ಕೇಳ್ತಾರೆ. ಅದರಿಂದ ನೀವು ಇವಾಗಲೇ ಕೂಡ ಅದನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿರಿ. ಇಲ್ಲೇನು ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಅರ್ಜಿನ ಈಗ ಹಾಕ್ಬೋದು. ನಿಧಾನವಾಗಿ ಆ ಒಂದು ಟೈಲರಿಂಗ್ ಮಿಷಿನ್ ಸರ್ಟಿಫಿಕೇಟ್ನ ಮಾಡಿಸ್ಕೊಳ್ಳಿ. ತದನಂತರ ಸ್ನೇಹಿತರೆ ಎಲ್ಲ ಈ 4 ಕಾಲಮ್ಗಳು ಇದೆ ನೋಡಿ, ಅಲ್ಲಿ ಸ್ಟಾರ್ ಮಾರ್ಕ್ ಇರೋದೆಲ್ಲನೂ ಕಂಪ್ಲೀಟಾಗಿ ನೀವು ಅಪ್ಲೋಡ್ ಮಾಡಬೇಕಾಗ್ತದೆ. ರೇಷನ್ ಕಾರ್ಡು ಕೂಡ ಅಪ್ಲೋಡ್ ಮಾಡಬೇಕು, ಫೋಟೋನು ಕೂಡ ಅಪ್ಲೋಡ್ ಮಾಡಬೇಕು. ಹಾಗೆಯೇ ಇಲ್ಲಿ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ SC ST ಅವರಾಗಿದ್ದರೆ ಅದನ್ನು ಕೂಡ ಅಪ್ಲೋಡ್ ಮಾಡಬೇಕು. ಹಾಗೆಯೇ ಇಲ್ಲಿ ಮಾರ್ಕ್ಸ್ ಕಾರ್ಡು ಇಷ್ಟನ್ನು ಅಪ್ಲೋಡ್ ಮಾಡಿದ ನಂತರ ಕೆಳಗಡೆ ಬಂದು ಟರ್ಮ್ ಆ್ಯಂಡ್ ಕಂಡೀಷನ್ ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಸನ್ನು ಹಾಕಿ ನೀವು ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಅರ್ಜಿ ಯಶಸ್ವಿಯಾಗಿ ಸಬ್ಮಿಟ್ ಆಗುತ್ತೆ. ಸಬ್ಮಿಟ್ ಆದ ನಂತರ ಬಂದಂಥ ಅಕ್ಲಾಜ್ಮೆಂಟ್ನ ಸೇವ್ ಮಾಡಿ ಇಟ್ಕೊಳ್ಳಿ, ಫ್ಯೂಚರಲ್ಲಿ ನಿಮಗೆ ಬೇಕಾಗುತ್ತೆ. ಇದನ್ನು ಪಂಚಾಯತಿ ಕಡೆಯಿಂದ ಸೆಲೆಕ್ಷನ್ ಮಾಡ್ತಾರಲ್ಲ ಆವಾಗ ನಿಮಗೆ ಕಾಲ್ ಮಾಡಿ ನಿಮ್ಮದು ಸೆಲೆಕ್ಷನ್ ಆಗಿದ್ರೆ ನಿಮ್ಗೆ ಕರೆದು ಈ ಒಂದು ಯಂತ್ರನ ನಿಮಗೆ ವಿತರಣೆ ಮಾಡ್ತಾರೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಎಜೆಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇದೇ ಥರದ ಉಪಯುಕ್ತ ಮಾಹಿತಿಗಳು ನಿಮಗೆ ಸಿಗ್ತಾ ಇರ್ತವೆ. ಇಷ್ಟು ಹೇಳಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.